ನಿಮ್ಮ ಜೀವನ ನಿಮ್ಮ ಕೈಯಿಂದ ನಿಧಾನವಾಗಿ ಜಾರಿ ಹೋಗುತ್ತಿದೆ ಅನ್ನಿಸುವುದಾ? ನೀವು ಮಾಡಿದ ನಿರ್ಧಾರಗಳು ನಿಮಗೆ ನಷ್ಟ ತರುತ್ತಿವೆ ಅನ್ನೋ ಭಯ ಇದೆಯಾ? ನಿಮ್ಮದೇ ಕೋಪ ನಿಮ್ಮದೇ ಶತ್ರುವಾಗಿ ನಿಂತಿದೆಯಾ? ಒಂದು ತಪ್ಪು ಹೆಜ್ಜೆ ನಿಮ್ಮ ಮುಂದಿನ ಅವಕಾಶಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದಾ? ನಿಮಗೆ ಸಿಗಬೇಕಿದ್ದ ಅದೃಷ್ಟ ನಿಮ್ಮ ಮುಂದೆ ಬಂದು ಹಿಂತಿರುಗಿ ಹೋಗುತ್ತಿರುವುದಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಇದೀಗ ಮಿಥುನ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಮುಖ್ಯ ಸಂಗತಿ. ಈ ಸಮಯ ನಿಮಗೆ ಸ್ವಲ್ಪ ಗೊಂದಲದಂತೆಯೇ ಕಾಣಬಹುದು. ಮನಸ್ಸಿನಲ್ಲಿ ಅಶಾಂತಿ ಇರುವುದು, ಕೆಲಸಗಳು ವಿಳಂಬವಾಗುವುದು, ಪ್ರಯತ್ನ ಮಾಡಿದರೂ ಫಲ ಸಿಗುತ್ತಿಲ್ಲ ಅನ್ನಿಸುವುದು. ಈ ಎಲ್ಲ ಅನುಭವಗಳು ನಿಜವಾಗಿರಬಹುದು. ಆದರೆ ಇದು ಶಾಶ್ವತವಲ್ಲ. ಇನ್ನೂ ಸ್ವಲ್ಪ ಸಮಯ ಮಾತ್ರ ಸಹನೆಯಿಂದ ಇರಿ. ಜೂನ್ ತಿಂಗಳಿನಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಪ್ರಾರಂಭವಾಗುತ್ತವೆ. ಗುರುಬಲ ನಿಮ್ಮ ಕಡೆ ಬರುತ್ತದೆ. ಕಳೆದ 2 ವರ್ಷಗಳಿಂದ ಅನುಭವಿಸುತ್ತಿದ್ದ ನೆಗೆಟಿವಿಟಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ. ಆ ಸಮಯ ಬರುವವರೆಗೂ ನೀವು ನಿಮ್ಮನ್ನು ಹೇಗೆ ನಿಭಾಯಿಸುತ್ತೀರಿ? ಅದರ ಉತ್ತರವೇ ಈ ಏಪ್ರಿಲ್ ತಿಂಗಳು. ಈ ತಿಂಗಳಲ್ಲಿ ಬುಧ ಮತ್ತು ಗುರು ನಡುವೆ ಪರಿವರ್ತನಾ ಯೋಗ ಉಂಟಾಗಿದೆ. ಈ ಯೋಗ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುತ್ತದೆ. ನಿಮ್ಮ ಆಲೋಚನೆಗಳಿಗೆ ಸ್ಪಷ್ಟತೆ ನೀಡುತ್ತದೆ. ನಿಮ್ಮ ಮಾತುಗಳಿಗೆ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಈ ಅವಕಾಶವನ್ನು ಬಳಸಿಕೊಳ್ಳಲು ಒಂದು ಪ್ರಮುಖ ನಿಯಮ ಇದೆ. ಏಪ್ರಿಲ್ 3ರಿಂದ ಕುಜಗ್ರಹ ದಶಮ ಸ್ಥಾನಕ್ಕೆ ಪ್ರವೇಶ ಮಾಡುತ್ತಾರೆ. ಅಲ್ಲಿ ಶನಿ ಜೊತೆ ಯುತಿ ಉಂಟಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಪರೀಕ್ಷೆಯ ಸಮಯ. ಈ ತಿಂಗಳಲ್ಲಿ ನಿಮ್ಮ ದೊಡ್ಡ ಶತ್ರು ಯಾರು ಗೊತ್ತಾ? ಬೇರೆಯವರಲ್ಲ, ನಿಮ್ಮ ಕೋಪ. ಸಣ್ಣ ವಿಷಯಕ್ಕೂ ತಕ್ಷಣ ಪ್ರತಿಕ್ರಿಯೆ ನೀಡುವುದು, ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು, ಈ ಗುಣಗಳು ನಿಮ್ಮನ್ನು ಹಿಂದಕ್ಕೆಳೆಯಬಹುದು. ಕೆಲಸದ ಸ್ಥಳದಲ್ಲಿ ಅನಾವಶ್ಯಕ ತೊಂದರೆಗಳು ಉಂಟಾಗಬಹುದು. ಸಂಬಂಧಗಳಲ್ಲಿ ಅಂತರ ಉಂಟಾಗಬಹುದು. ಒಂದು ಕ್ಷಣದ ಕೋಪ ಒಂದು ದೊಡ್ಡ ಅವಕಾಶ ಕಳೆದುಕೊಳ್ಳುವಂತೆ ಮಾಡಬಹುದು. ಆದರೆ ನೀವು ನಿಮ್ಮನ್ನು ನಿಯಂತ್ರಿಸಿದರೆ ಅದೇ ಗ್ರಹಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ಕುಜ ನಿಮಗೆ ಶಕ್ತಿ ನೀಡುತ್ತಾರೆ, ಶನಿ ನಿಮಗೆ ಸ್ಥಿರತೆ ನೀಡುತ್ತಾರೆ. ಹೀಗಾಗಿ ಈ ತಿಂಗಳಲ್ಲಿ ಗಮನದಲ್ಲಿರಿಸಬೇಕಾದ ಮುಖ್ಯ ವಿಷಯ: ಮಾತನ್ನು ಕಡಿಮೆ ಮಾಡಿ, ಕೆಲಸಕ್ಕೆ ಹೆಚ್ಚು ಆದ್ಯತೆ ನೀಡಿ. ಈ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ದೊಡ್ಡ ಫಲ ನೀಡಬಹುದು. ಇನ್ನು ಏಪ್ರಿಲ್ 11ರಿಂದ ಮಹತ್ವದ ಬದಲಾವಣೆ ಕಾಣಬಹುದು. ಬುಧ ದಶಮ ಸ್ಥಾನಕ್ಕೆ ಬಂದು ಗುರು ಜೊತೆಗಿನ ಪರಿವರ್ತನಾ ಯೋಗ ಹೆಚ್ಚು ಬಲ ಪಡೆದುಕೊಳ್ಳುತ್ತದೆ. ಇದರಿಂದ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ. ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ವಿವಾಹ ಯೋಚನೆ ಇರುವವರಿಗೆ ಒಳ್ಳೆಯ ಸುದ್ದಿ ಬರಬಹುದು. ಹೊಸ ಸಂಪರ್ಕಗಳು ನಿಮ್ಮ ಜೀವನಕ್ಕೆ ಸಹಾಯಕರಾಗಬಹುದು. ಇಲ್ಲಿಂದ ನಿಮ್ಮ ಪ್ರಗತಿ ನಿಧಾನವಾಗಿ ಆರಂಭವಾಗುತ್ತದೆ. ಇನ್ನು ಏಪ್ರಿಲ್ 15ರಿಂದ ಇನ್ನೊಂದು ಪ್ರಮುಖ ಸಮಯ ಆರಂಭವಾಗುತ್ತದೆ. ಸೂರ್ಯ ಲಾಭಸ್ಥಾನಕ್ಕೆ ಪ್ರವೇಶ ಮಾಡುತ್ತಾರೆ. ಏಪ್ರಿಲ್ 15ರಿಂದ 25ರವರೆಗೆ ಇರುವ 10 ದಿನಗಳು ನಿಮ್ಮ ಜೀವನದಲ್ಲಿ ವಿಶೇಷವಾದ ಅವಕಾಶಗಳನ್ನು ನೀಡುವ ಸಮಯ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರಯತ್ನಗಳಿಗೆ ಉತ್ತಮ ಫಲ ದೊರೆಯಬಹುದು. ಮನೆ ಖರೀದಿ, ವಾಹನ, ಹೊಸ ಉದ್ಯೋಗ, ಸರ್ಕಾರಿ ಪರೀಕ್ಷೆಗಳು, ಈ ರೀತಿಯ ಪ್ರಮುಖ ಕಾರ್ಯಗಳನ್ನು ಈ ಸಮಯದಲ್ಲಿ ಪ್ರಾರಂಭಿಸುವುದು ಉತ್ತಮ. ಹಿರಿಯರ ಆಶೀರ್ವಾದ ಮತ್ತು ದೇವರ ಅನುಗ್ರಹ ಈ ಸಮಯದಲ್ಲಿ ನಿಮ್ಮ ಜೊತೆ ಇರುತ್ತದೆ. ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಇನ್ನು ಏಪ್ರಿಲ್ 20 ನಂತರ ಶುಕ್ರ ಗ್ರಹ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ತರುತ್ತಾರೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ನಿದ್ರೆ ಸುಧಾರಿಸುತ್ತದೆ. ಹಿಂದೆ ಇದ್ದ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಕಾನೂನು ಸಂಬಂಧಿತ ಸಮಸ್ಯೆಗಳು ಇದ್ದರೆ ಪರಿಹಾರ ಕಂಡುಕೊಳ್ಳಬಹುದು. ವಿದೇಶ ಸಂಬಂಧಿತ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಒಟ್ಟಾರೆ ಈ ಏಪ್ರಿಲ್ ತಿಂಗಳು ಮೊದಲು ನಿಮ್ಮನ್ನು ಪರೀಕ್ಷಿಸಿ ನಂತರ ನಿಮಗೆ ಉತ್ತಮ ಫಲ ನೀಡುವ ಸಮಯವಾಗಿದೆ. ಹೀಗಾಗಿ ಒಂದು ಪ್ರಶ್ನೆ ನಿಮ್ಮಿಗೆ: ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸುತ್ತೀರಾ ಅಥವಾ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಾ? ನಿರ್ಧಾರ ನಿಮ್ಮದೇ. ಹನುಮಾನ್ ಜಯಂತಿ ದಿನ ಹನುಮಂತನ ಆರಾಧನೆ ಮಾಡಿ.
ಅಕ್ಷಯ ತೃತೀಯ ದಿನ ಶುಭ ಕಾರ್ಯಗಳನ್ನು ಪ್ರಾರಂಭಿಸಿ. ಕೊನೆಯಾಗಿ ಒಂದು ಮಾತು: ಈ ಸಮಯ ಕಷ್ಟದ ಕಾಲವಲ್ಲ, ಇದು ಬದಲಾವಣೆಯ ಆರಂಭ. ತಾಳ್ಮೆ ಮತ್ತು ಸಮತೋಲನದಿಂದ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಯಶಸ್ಸು ನಿಮ್ಮದೇ ಆಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇನ್ನಷ್ಟು ಜ್ಯೋತಿಷ್ಯ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಬೆಳಕು ಇರಲಿ.